ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಒಳ್ಳೆ ಮೋಟಿವೇಶನ್ ವಿಡಿಯೋ ಏನು ಅಂತಂದರೆ, ತುಂಬ ಜನ ಟೈಲರ್ಸು ಏನು ಮಾಡ್ತಿರ್ತಾರೆ ಅಂದರೆ, ಮನೇಲಿ ತುಂಬ ಬಟ್ಟೆ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿ ಬಟ್ಟೆ ಹೊಲಿತಾ ಇರ್ತಾರೆ. ಆದರೂ ಸಹಿತ ನಾವು ಶಾಪ್ ಮಾಡಬೇಕಂತ ಹೋಗ್ಬಿಟ್ಟು ಸಾಲದ ಸಮಸ್ಯೆಯಲ್ಲಿ ಮುಳುಗ್ತಾರೆ. ಆದರೆ ನಾನು ಹೇಳೋದೇನೆಂದರೆ, ಬೆಸ್ಟು ನಿಮಗೆ ಮನೇಲಿ ನಿಮಗೆ ಚೆನ್ನಾಗಿ ಟೈಲರಿಂಗ್ ಅಂದರೆ ಬಟ್ಟೆ ಹೊಲಿಯೋದಕ್ಕೆ ಬಟ್ಟೆ ಬರ್ತಾ ಇದೆ ಮತ್ತು ತುಂಬ ಚೆನ್ನಾಗಿ ಮನೆಯಲ್ಲೂ ಅನುಕೂಲವಾಗಿದೆ ಅಂತಂದರೆ ನೀವು ಮನೇಲಿ ಬಟ್ಟೆ ಹೊಲಿಯೋದು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ನಾವು ಇರೋವಂಥ ಮನೆಯಲ್ಲೇ ನಮಗೆ ಹೇಗೆ ಬೇಕೋ ಹಾಗೆ ನಾವು ಟೈಲರಿಂಗಿಗೆ ವ್ಯವಸ್ಥೆ ಮಾಡಿಕೊಂಡು, ಅಥವಾ ಮನೆ ಪಕ್ಕದಲ್ಲಿ ಯಾವುದಾದ್ರೂ ನಿಮಗೆ ರೂಮ್ಗಳಿದ್ರೂ ಸಹಿತ ನೀವು ಅಲ್ಲೂ ಸಹಿತ ಎಕ್ಸ್ಟ್ರಾ ಒಂದು ಬಟ್ಟೆ ಹೊಲಿಯೋದಕ್ಕೆ ಮಾಡ್ಕೊಬೋದು. ನಾನು ಹಾಗೆ ಮಾಡ್ಕೊಂಡಿದ್ದೆ. ಒಂದು ರೂಮಲ್ಲಿ ನಾವಿರೋದು ಬಾಡಿಗೆ ಮನೆ, ಆದರೂ ಸಹಿತ ಒಂದು ರೂಮ್ ಅದೇ ರೀತಿ ಮಾಡಿಕೊಂಡೆ. ಅಲ್ಲಿ ತುಂಬ ಮಳೆ ಜೋರಾಗಿ ಬಂದಾಗ ಸೋರ್ತಾ ಇತ್ತು, ಮತ್ತು ಜಾಕ್ ಮಿಷನ್ ಮೇಲೆ ನೀರು ಬಿದ್ದರೆ ಕರೆಂಟ್ ಶಾಕ್ ಪ್ರಾಬ್ಲಮ್ ಆಗುತ್ತಲ್ವ. ಆದ್ದರಿಂದ ನಾನು ಮನೆ ಒಳಗಡೆ, ನಮ್ಮ ಮನೆಯಲ್ಲಿ ನನಗೆ ಟೈಲರಿಂಗ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಮನೆ ಒಳಗಡೆ ಟೈಲರಿಂಗ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಬಟ್ಟೆ ಹೊಲಿಯೋದ್ರಿಂದ ನಮ್ಗೆ ಏನೇನು ಅನುಕೂಲ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾರಾದರೂ ಶಾಪ್ ಮಾಡ್ತೀರಾ ಅಂತ ಅಂದರೆ ನೋಡಿ, ನಾನಿರೋದು ಮನೆ ಬಾಡಿಗೆ ಮನೆ, ಮತ್ತು ಬಾಡಿಗೆದು ಮತ್ತು ಟೈಲರಿಂಗ್ ರೂಮ್ ಮಾಡಿದರೆ ಎರಡೂ ನನಗೆ ಬಾಡಿಗೆ ಅಮೌಂಟು 10,000ದಿಂದ 12,000ವರೆಗೂ ಬಾಡಿಗೆ ಅಮೌಂಟೇ ಕೊಡಬೇಕಾಗತ್ತೆ. ಆದ್ದರಿಂದ ನಾನು ಏನು ಪ್ಲ್ಯಾನ್ ಮಾಡಿದೆ ಅಂತಂದರೆ, ಆ ಅಮೌಂಟನ್ನೇ ನಾನು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಉಳಿಸ್ಬೋದು. ಮತ್ತು ಮನೇಲಿ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಟೈಲರಿಂಗ್ ಮಾಡೋದ್ರಿಂದ. ಯಾರಾದರೂ ಮನೇಲಿ ಇಷ್ಟೆಲ್ಲ ಅನುಕೂಲ ಇದ್ದು ಸಮೇತನೂ ನೀವು ಶಾಪ್ ಮಾಡ್ತೀವಿ, ನಾವು ಇದ್ದ ಊರಲ್ಲೇ ಶಾಪ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಇಲ್ಲ. ನಿಮಗೆ ಮನೆಯಲ್ಲೇ ತುಂಬ ಚೆನ್ನಾಗಿ ಬಟ್ಟೆ ಬರ್ತಿದೆ ಅಂತಂದರೆ, ಅಥವಾ ನೀವು ಜನ ಓಡಾಡೋ ಜಾಗದಲ್ಲಿ, ಜನ ಜಾಸ್ತಿ ಇರೋ ಜಾಗದಲ್ಲಿ ಮನೆ ಇತ್ತು ನಿಮ್ಮದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬಟ್ಟೆ ಬರ್ತಾ ಇರುತ್ತೆ. ಅದರಲ್ಲೂ ನೀವು ತುಂಬ ಚೆನ್ನಾಗಿ ಬಟ್ಟೆ ಹೊಲಿತಿದ್ದೀರಾ ಅಂದರೆ ಯೋಚನೆ ಮಾಡೋದೇ ಬೇಡ, ನಿಮಗೆ ಎನಿ ಟೈಮ್ ಬಟ್ಟೆ ಬರುತ್ತೆ. ಏನೇನು ಉಪಯೋಗಗಳಿದೆ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ತುಂಬ ವರ್ಷದಿಂದ 22 ವರ್ಷದಿಂದ ಮನೆಯಲ್ಲೇ ಟೈಲರಿಂಗ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಈಗ ನಾವು ಶಾಪ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಏನೋ ಮನೇಲಿ ನೆಂಟರು ಬಂದರು, ನಾನು ಸ್ವಲ್ಪ ಅಡುಗೆ ಎಲ್ಲ ಮಾಡಿಟ್ಟು ಕೆಲಸ ಎಲ್ಲ ಮಾಡಿಟ್ಟು ಶಾಪಿಗೆ ಹೋಗೋದ್ರೊಳಗೆ 12-12:30 ಆಯಿತು ಅಂದರೆ ತುಂಬ ಕಸ್ಟಮರ್ಗಳು 10 ಗಂಟೆಗೆ ಬ್ಯಾಂಕಿಗೆ ಮತ್ತು ಮಾರ್ಕೆಟಿಗೆ ಈ ರೀತಿ ಬರ್ತಾ ಇರ್ತಾರೆ. ಅವರು ಆ ಟೈಮಲ್ಲಿ ಕೊಟ್ಟೋಗೋಣ ಅಂತ ಬಟ್ಟೆ ತೊಗೊಂಡು ಬಂದಾಗ, ನಾವು ಇಲ್ಲದೆ ಇರುವಾಗ ಶಾಪು ಬಾಗಿಲಾಕಿರೋದ್ರಿಂದ ಪಕ್ಕ ಶಾಪವರಿಗೂ ಕೊಟ್ಟೋಗ್ಬೋದು, ಇಲ್ಲ ವಾಪಸ್ಸು ತೊಗೊಂಡೋಗ್ಬೋದು, ನಮ್ಮ ಕಸ್ಟಮರ್ ಸಮೇತ ಹೋಗ್ಬೋದು. ಅದೇ ನಾನು ಮನೆಯಲ್ಲಿ 22 ವರ್ಷದಿಂದ ಟೈಲರಿಂಗ್ ಮಾಡ್ತಾ ಇದ್ದೀನಿ. ಅದರಲ್ಲೂ ನಾನು ಈಗ ಎಲ್ಲಿ ಬಟ್ಟೆ ಹೊಲಿತಿದ್ದೀನಿ ಇದೇ ಏರಿಯಾ ಸುತ್ತಮುತ್ತದಲ್ಲೇ ನಾನು ಇದ್ದೀನಿ. ಯಾಕಂದರೆ ನಮಗೆ ಅಕಸ್ಮಾತ್ ನಾನು ಪೇಟೆಗೆ ಲೈನಿಂಗು ಫಾಲು ಏನಾದರೂ ತರೋಕ್ಕೆ ಹೋದ್ರೂ, ನಾನಿಲ್ಲ ಅಂದರೂ ಸಹಿತ ನಮ್ಮ ಮನೆ ಗೇಟಿಂದ ಒಳಗಡೆ ಬಂದು ಕಿಟಕಿಗಾದರೂ ಸಿಕ್ಸಿ ಹೋಗ್ತಾರೆ, ಇಲ್ಲಾಂದರೆ ಮನೇಲಿ ಯಾರು ಇದ್ದರೂ ಸಹಿತ ಕೊಟ್ಟು ಹೋಗ್ತಾರೆ, ನಾನು ಫೋನ್ ಮಾಡಿ ಹೇಳ್ತೀನಿ ಅಂತ. ಅದೇ ಶಾಪಲ್ಲಿ ಅಂದರೆ ಪಕ್ಕ ಶಾಪಲ್ಲೂ ಯಾರ ಕೈಲೂ ಕೊಟ್ಟೋಗಲ್ಲ. ಈ ರೀತಿಯಿಂದ ಕಸ್ಟಮರ್ ಹೋಗ್ಬೋದು. ನಾನು ಒಂದು ಕಡೆ ಹೋದಾಗ ಅವರು ಟೈಲರೇ, ಅವರು ಬೇರೆ ಒಬ್ಬರ ಹತ್ರ ಏನು ಹೇಳ್ತಾ ಇದ್ರು ಅಂದರೆ, ನಮ್ಮ ಶಾಪಿಗೆ ಒಂದು ಹುಡುಗಿ ಬೇಕು, ಬೆಳಗ್ಗೆ 9:00ವರೆಗೆ ಬರುವಂಥ ಒಂದು ಹುಡುಗಿ ಬೇಕು. ಯಾಕಂದರೆ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ, ಅವ್ರ ಕೆಲಸ ಅಂದರೆ ಅವರು ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾನು ಬರೋ ಅಷ್ಟರಲ್ಲಿ ಕಸ್ಟಮರ್ ಅನ್ನೋರು ಹೋಗಿರ್ತಾರೆ ಅಂತ ಹೇಳಿದ್ರು. ಅದು ಒಂದು ಹೌದು ಅನ್ನಿಸ್ತು. ನಾವೀಗ ಲೇಡೀಸ್ ಆಗಿರೋದ್ರಿಂದ ಕೆಲವೊಂದು ಪೂಜೆ ಇರೋ ಟೈಮಲ್ಲಿ ಆಗಿರ್ಬೋದು, ನೆಂಟರು ಬಂದ ಟೈಮಲ್ಲಿ ಆಗಿರ್ಬೋದು, ಅಥವಾ ಮನೆಗೇನೋ ಸ್ಪೆಷಲ್ ತಂದರು ಅಂತ ಮಾಡೋ ಟೈಮಲ್ಲಿ ಆಗಿರ್ಬೋದು, ನಾವು ಶಾಪಿಗೆ ಲೇಟಾಗಿ ಹೋದಾಗ ಕಸ್ಟಮರ್ ಬಂದುಬಿಟ್ಟು ಹೋಗುವಂಥ ಚಾನ್ಸ್ ಇರುತ್ತೆ. ಅಕಸ್ಮಾತ್ ನಮಗೊಂದು ಆರಾಮಿಲ್ಲ ಅಂದ್ರೂ ಸಹಿತ, ನನಗೆ ನೋಡಿ ಮನೇಲೇ ನಾನು ಟೈಲರಿಂಗ್ ಮಾಡೋದ್ರಿಂದ ನನಗೊಂದು ಜ್ವರ ಬಂತು ಅಂದರೂ ನಾನು ಇಲ್ಲೇ ನಾನು ಟೈಲರಿಂಗ್ ಮಾಡೋ ಈ ಕಡೆ ಹತ್ರನೇ ನಾನು ಸೋಫಾ ಮೇಲೆ ಸ್ವಲ್ಪ ಹಾಗೆ ಮಲಗಿ ರೆಸ್ಟ್ ತೊಗೊತಾ ಇದ್ರು. ಕಸ್ಟಮರ್ ಬಂದವರು ಬೆಲ್ ಮಾಡಿಬಿಟ್ಟು ನಮಗೆ ಬಟ್ಟೆನ ಕೊಟ್ಟೋಗ್ತಾರೆ. ನಮಗೆ ಅವತ್ತು ಸ್ಟಿಚ್ ಮಾಡೋಕ್ಕಾಗದಿದ್ರು ಇಸ್ಕೊಂಡು ಇಟ್ಕೋಬೋದು, ಆಗ ನಮಗೆ ಕಸ್ಟಮರ್ ಹೋಗಲ್ಲ. ಅದೇ ಶಾಪಲ್ಲೇ ಅಂತ ಅಂದರೆ ನಮಗೆ ಕಸ್ಟಮರು ಸ್ವಲ್ಪ ಹೋಗ್ತಾರೆ. ಯಾಕಂದರೆ ಶಾಪ್ ಮಾಡೋರು ಹೇಗಂದರೆ, ಬೆಳಗ್ಗೆ 9ರಿಂದ ರಾತ್ರಿ ಒಂದು 6 ಗಂಟೆ 7 ಗಂಟೆ ತನಕನಾದರೂ ಶಾಪಲ್ಲಿ ಇರಬೇಕು. ಇಲ್ಲ ಅಂತ ಅಂದರೆ, ಇಲ್ಲ ನಾವು ಒಂದು ದಿವಸ ಎಲ್ಲಿಗೋ ಊರಿಗೆ ಹೋದ್ವಿ, ಟೂರಿಗೆ ಹೋದ್ವಿ ಅಂತ ಅಂದರೆ ಶಾಪ್ ಬಾಗ್ಲಾಕಿತ್ತು ಅಂದರೆ ಕಸ್ಟಮರ್ ಹಾಗೆ ಹೋಗ್ತಾರೆ. ಆದರೆ ಮನೇಲಿ ಟೈಲರಿಂಗ್ ಮಾಡೋರಿಗೆ ಹಾಗಾಗಲ್ಲ, ಅಕ್ಕಪಕ್ಕದ ಮನೇಲಿ ಕೊಟ್ಟು ಹೋಗ್ತಾರೆ. ಫ್ರೆಂಡ್ಸ್, ನಾನು ಈ ಮನೆ ನನಗೆ 4ನೇ ಮನೆ. ನಾನು ಅಂದರೆ ಬೇರೆ ಬಾಡಿಗೆ ಮನೇಲಿ ಇರೋದ್ರಿಂದ ಬೇರೆ ಬೇರೆ ಮನೆಗೆ ಹೋಗ್ತೀನಿ. ಆದರೆ ಇದೇ ಊರಲ್ಲೇ ಬೇರೆ ಬೇರೆ ಮನೆಯನ್ನು ಮಾಡಿದ್ದೀನಿ. ಆದರೆ ಅಕ್ಕಪಕ್ಕದ ಮನೆಯವರು ಈ ಕಡೆ ಹೋಗಿದ್ದಾರೆ, ಇಲ್ಲಿ ಮನೆ ಮಾಡಿದ್ದಾರೆ ಅಂತ ಹೇಳಿ ಕಳಿಸಿ ನಮಗೆ ಕಸ್ಟಮರ್ ಯಾವತ್ತೂ ಎಲ್ಲೂ ಹೋಗಿಲ್ಲ. ಇಂಥ ಅನ್ಸೀಸನಲ್ಲೂ ನಮಗೆ ಬಟ್ಟೆ ತುಂಬ ಚೆನ್ನಾಗೇ ಬರ್ತಾ ಇದೆ. ಅದೇ ನಾವು ಶಾಪ್ ಮಾಡಿದ್ವಿ ಅಂತಂದರೆ ಶಾಪ್ ಬಾಡಿಗೆ ಅಥವಾ ಮನೆ ಬಾಡಿಗೆ ಎರಡೂ ಸೇರಿ ತುಂಬ ಹೆವಿ ಆಗುತ್ತೆ. ಆಗ ನಾವು ಈ ಟೈಮಲ್ಲಿ ದುಡ್ದಿರೋದ್ರಲ್ಲಿ ಸ್ವಲ್ಪನೂ ಸಹಿತ ಸೇವಿಂಗ್ಸ್ ಮಾಡೋದಕ್ಕಾಗಲ್ಲ. ನೋಡಿ, ನೈಟ್ ಆಗಲೇ ತುಂಬ ಟೈಮ್ ಆಗಿತ್ತು, 9-9:15 ಆಗಿತ್ತಿರಬೇಕು. ನಾನು ಬೆಳಗ್ಗೆನೇ ಎಷ್ಟು ಬ್ಲೌಸ್ ಹೊಲಿತೀನಿ ಅಷ್ಟು ಸ್ಟಿಚ್ ಮಾಡಿ ತೋರಿಸ್ಬೇಕು ಅಂತ ಹೇಳಿ ತುಂಬ
ಆಸೆಯಿಂದ ನಾನೊಂದು ಬ್ಲೌಸ್ ಹೊಲಿತಾ ಇದ್ದಲ್ಲ ಅದ್ರ ವಿಡಿಯೋ ಮಾಡಿಕೊಂಡೆ. ನಾನು ಬೆಳಗ್ಗೆ 9 ಗಂಟೆಗೆ ನನ್ನ ಕೆಲಸ ಸ್ನಾನ ಪೂಜೆ ಪ್ರತಿಯೊಂದು ಆಗಿತ್ತು. ಮಾಡಿಕೊಂಡು ಇನ್ನೇನು ಸ್ವಲ್ಪ ಅಡುಗೆ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ಬಂದು ಇವತ್ತು ಎಷ್ಟು ಬ್ಲೌಸ್ ಹೊಲಿತೀನಿ ಅಷ್ಟು ಬ್ಲೌಸನ್ನು ವಿಡಿಯೋ ಹಾಕಬೇಕು ಅಂತ ನಾನು ಮಾಡಿಕೊಂಡೆ. ಆದರೆ ನಮ್ಮ ಮನೇಲಿ ಮಿಕ್ಸಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ರೆಡಿ ಮಾಡ್ಕೊಂಬಂದಿದ್ರು. ನನಗೆ ಅದರಿಂದ ಸ್ವಲ್ಪ ಕರೆಂಟ್ ಶಾಕು ಹೊಡೆದಂಗಾಗಿ ಫುಲ್ಲು ಬಲಗೈ ತುಂಬ ನೋವು ಸ್ಟಾರ್ಟ್ ಆಯಿತು. ಹಾಗೆ ತಲೆನೂ ಫುಲ್ಲು ಸುತ್ತಾ ಇತ್ತು. ಹಾಗಾಗಿ ನಾನು ಏನೂ ಮಾಡಲಿಲ್ಲ, ಹಾಗೆಯೇ ಸೋಫಾ ಮೇಲೆ ಮಲ್ಕೊಂಡ್ಬಿಟ್ಟೆ. ಏನಾಯಿತು ಅಂತ ಗೊತ್ತಿಲ್ಲ, ಸ್ವಲ್ಪ ಕರೆಂಟು ಮಿಕ್ಸಿಯಲ್ಲೆಲ್ಲ ಪಾಸ್ ಆಗ್ತಾ ಇತ್ತು. ಆದ್ದರಿಂದ ನನಗೆ ಆ ಥರ ಪ್ರಾಬ್ಲಮ್ ಆಯಿತು. ಆಮೇಲೆ ನಾನು ಏನೂ ಮಾಡೋದಕ್ಕೆ ಆಗಲೇ ಇಲ್ಲ. ನನಗೆ ಮಲಗಿಬಿಟ್ಟು ಎದ್ದು ಕೈ ತುಂಬಾ ನೋವ್ತಾ ಇತ್ತು. ಆದರೂ ಸಹಿತನೂ ಒಂದು ಬ್ಲೌಸು ಸ್ಟಿಚ್ ಮಾಡಿದೆ. ಆಮೇಲೆ ನೋಡಿ ಸಂಜೆ ನಾಳೆಗೆ ಒಂದು 4 ಬ್ಲೌಸ್ ಸ್ಟಿಚ್ ಮಾಡಿದರೆ ಆಯಿತು ಅಂತೇಳ್ಬಿಟ್ಟು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಬಟ್ಟೆನೂ ಕಟಿಂಗ್ ಮಾಡಿಟ್ರೆ ಬೆಳಗ್ಗೆ ಎದ್ಬಿಟ್ಟು ಬೇಗನೆ ಸ್ಟಿಚ್ ಮಾಡ್ಬೋದು. ಫ್ರೆಂಡ್ಸ್, ಏನೋ ದೇವ್ರ ಪುಣ್ಯನೇನೋ ಹೇಳ್ಬೋದು, ಮಿಕ್ಸಿ ಫುಲ್ಲು ಕರೆಂಟು ಬಂದುಬಿಟ್ಟಿತ್ತು. ನಾನು ಸ್ವಿಚ್ ಆಫ್ ಮಾಡ್ಕೊಳ್ಳದೆ ಮುಟ್ಟಿದರೆ ತುಂಬಾ ಕಷ್ಟ ಆಗ್ತಿತ್ತು. ಏನೋ ಗೊತ್ತಿಲ್ಲ, ದೇವ್ರ ಪುಣ್ಯ ಅನಿಸುತ್ತೆ. ಖುಷಿಯಿಂದ ವೀಡಿಯೋ ಎಲ್ಲ ಮಾಡಿಕೊಂಡು ಇವತ್ತು ಅಪ್ಲೋಡ್ ಮಾಡಬೇಕು ಅನ್ನೋ ಖುಷಿಯಲ್ಲಿದ್ದೆ. ಬುಧವಾರ ಆಗಿರೋದಿದು, ಇವತ್ತು ಗುರುವಾರ. ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕರೆಂಟು ಪ್ಲಗ್ ಸ್ವಿಚ್ ಆಫ್ ಮಾಡಿಕೊಂಡು ಮಿಕ್ಸಿ ಮುಟ್ಟಿದೆ. ಅದರಲ್ಲೇ ನನಗೆ ಸ್ವಲ್ಪ ಕರೆಂಟು ಶಾಕ್ ಅನ್ನೋದು ಹೊಡಿತು. ಏನಾದರೂ ಆನ್ ಮಾಡಿಕೊಂಡು ನಾನು ಮಿಕ್ಸಿ ಮುಟ್ಟಿದರೆ ತುಂಬಾ ಪ್ರಾಬ್ಲಮ್ಸ್ ಆಗಿಬಿಡ್ತಿತ್ತು. ಅರ್ಥಿಂಗ್ ಇಲ್ಲ ಈ ಮನೆಗೆ, ಅದರಿಂದ ಆ ಥರ ಪ್ರಾಬ್ಲಮ್ ಆಗ್ತಿತ್ತು. ಏನೋ ದೇವ್ರ ಪುಣ್ಯ ನನಗೇನೂ ಆಗಿಲ್ಲ. ಆದರೆ ಬಲಗೈ ತುಂಬ ನೋವಿತ್ತು, ಹಾಗೆ ತಲೆನೂ ತುಂಬ ಸುತ್ತಾ ಇತ್ತು. ಇದು ರಾತ್ರಿ ನೋಡ್ಬೋದು, ಊರಲ್ಲಿ ಬೇರೆ ಬುಧವಾರ ಆಗಿತ್ತು, ಸಂತೆ ಇತ್ತು. ಸಂತೆ ಮಾಡ್ಕೊಂಬಂದು ಸಂತೆ ತರಕಾರಿ ಎಲ್ಲ ಜೋಡಿಸ್ಬಿಟ್ಟು ಮತ್ತೆ ನಾನು ಬ್ಲೌಸನ್ನೆಲ್ಲ ಕಟ್ ಮಾಡಿಟ್ರೆ ನಾಳೆ ಬೆಳಗ್ಗೆ ಹೊಲಿಯೋದಕ್ಕಾಗತ್ತೆ ಅಂತ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಏನೇ ಪ್ರಾಬ್ಲಮ್ ಆದ್ರೂ ಸಹಿತ ನಮ್ಮದು ಹೇಗಿದೆ ಅಂದರೆ ಇವಾಗ ಒಂದು ದಿವಸನೂ ಕೆಲಸ ನಿಲ್ಲಿಸೋಂಗೆ ಇಲ್ಲ. ಯಾಕಂದರೆ ಮಕ್ಕಳೆಲ್ಲ ಓದ್ತಾ ಇದ್ದಾರೆ, ಬಾಡಿಗೆ ಮನೇಲಿದ್ದೀವಿ, ಮತ್ತು ಮನೆಯವ್ರ ಸಂಬಳ ಯಾವುದಕ್ಕೂ ಸಾಕಾಗೋದಿಲ್ಲ. ಹಾಗಾಗಿ ಮನೆಯಲ್ಲೇ ನಾನು ಟೈಲರಿಂಗ್ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಯೂಟ್ಯೂಬ್ ಚಾನಲನ್ನು ಮಾಡ್ತೀನಿ. ಮತ್ತು ಏನಾಯಿತು ಅಂತಂದರೆ, ಈಗ ಏನೇ ಪರಿಸ್ಥಿತಿ ಬಂದರೂ ನಮಗೆ ಕರೆಂಟ್ ಹೊಡಿಲಿ, ಹುಷಾರಿಲ್ಲದೆ ಇರಲಿ, ಅಥವಾ ಇನ್ನೇನೋ ನಮಗೆ ತಲೆ ಬಿಸಿ ಇರಲಿ, ಯಾವುದೇ ಸಮಸ್ಯೆ ಇದ್ದರೂ ಸಹಿತ ನಾವು ರೆಸ್ಟ್ ಅನ್ನೋದು ಮಾಡೋಕ್ಕಾಗಲ್ಲ. ಕೆಲಸ ಅನ್ನೋದು ಮಾಡ್ತಾನೇ ಇರಬೇಕು. ಯಾಕಂದರೆ ಆ ರೀತಿ ಇದೆ ಕಮಿಟ್ಮೆಂಟ್ಗಳೆಲ್ಲ. ಗೊತ್ತಿಲ್ಲ, ಮನುಷ್ಯ ಅಂದಮೇಲೆ ಮನುಷ್ಯ ಇರೋ ತನಕನೂ ಒಂದಲ್ಲ ಒಂದು ಆಸೆಗಳು ಇರುತ್ತೆ. ನನಗೆ ಮುಖ್ಯವಾಗಿ ಇರೋ ಆಸೆ ಅಂದರೆ ಮಕ್ಕಳು ಚೆನ್ನಾಗಿ ಓದಬೇಕು, ಮತ್ತು ನಾನು ಒಂದು ಸ್ವಂತ ಮನೆ ಕಟ್ಟಬೇಕು. ಕೆಲವರು ಇದ್ರುಗಡೆ ನಾನೊಂದು ಮನೆ ಕಟ್ಟಬೇಕು ಅಂತ ತುಂಬ ಅಂದ್ಕೊಂಡಿದ್ದೀನಿ. ಆದ್ದರಿಂದ ನಾನು ಮನೆಯಲ್ಲೇ ಟೈಲರಿಂಗ್ ಮಾಡಿ ಆದಷ್ಟು ಸ್ವಲ್ಪ ದುಡ್ಡನ್ನು ಸೇವಿಂಗ್ಸ್ ಮಾಡಿ ಮನೆನ ಕಟ್ಟಬೇಕು ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದೀನಿ. ತುಂಬ ವರ್ಷದಿಂದ ನನಗೆ ಅದೊಂದು ಆಸೆ ಇದೆ. ಆ ದೇವರು ಅನುಕೂಲ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವ್ರ ಎದುರುಗಡೆ ನಾನು ಮನೆ ಕಟ್ಟಬೇಕು, ನನಗೂ ಒಂದು ಸ್ವಂತ ಮನೆ ಬೇಕು ಅಂತ ಆಸೆ ಇದೆ. ಈಗ ನೋಡೋದು, ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ, ಕೆಲವು ಸೇವಿಂಗ್ಸ್ ಮಾಡಿದ್ರೆ ನಾನು ಮನೆ ಕಟ್ತೀನಿ ಅನ್ನೋದು ನನಗೊಂದು ನಂಬಿಕೆ ಇದೆ. ನಾನು ಮನೆ ಕಟ್ತೀನಿ, ಸ್ವಂತ ಮನೇಲಿ ಇರ್ತೀನಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಟೈಲರಿಂಗಲ್ಲೂ ಸಹ ತುಂಬ ಐಡಿಯಾಸ್ಗಳು ಇಟ್ಕೊಂಡಿದ್ದೀನಿ. ಅದೆಲ್ಲದೂ ಕನಸು ನನಸಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೋಡಿ, ನೀವು ಆದಷ್ಟು ಅಷ್ಟೇ ನಿಮಗೆ ಚೆನ್ನಾಗಿ ಬಟ್ಟೆ ಬರ್ತಾಯಿದೆ, ಜನರು ಓಡಾಡೋ ಜಾಗದಲ್ಲಿ ನಮ್ಮ ಮನೆ ಇದೆ, ತುಂಬ ಮನೆಗಳಿರೋ ಜಾಗದಲ್ಲಿ ನಮ್ಮ ಮನೆ ಇದೆ ಅಂತಂದರೆ ನೀವು ಆದಷ್ಟು ಮನೇಲೇ ಟೈಲರಿಂಗ್ ಮಾಡಿ. ಯಾಕಂದರೆ ಮನೆಯಲ್ಲಿ ನಮಗೆ ತುಂಬಾ ಟೈಮಿಂಗ್ಸು ಟೈಲರಿಂಗಲ್ಲಿ ಸಿಗುತ್ತೆ. ಆದರೆ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಬೇಕು. ಮನೇಲೇ ಇದ್ದೀವಿ ಅಂತೇಳ್ಬಿಟ್ಟು ನಿಧಾನ ಕೆಲಸ ಮಾಡಿಕೊಂಡು ಎಷ್ಟೊತ್ತಿಗೋ ಮಧ್ಯಾಹ್ನ 2 ಗಂಟೆ ಕೆಲಸ ಮುಗಿಸ್ಕೊಂಡು ಆರಾಮಾಗಿದ್ದು ನಾಳೆ ಹೊಲಿದ್ರೆ ಆಯಿತು, ನಾಡಿದ್ದು ಹೊಲಿದ್ರೆ ಆಯಿತು, ಇವತ್ತು ಬೇಡ ನಾಳೆ ಬೇಡ ಅಂತೇಳ್ಬಿಟ್ಟು ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ಮನೆಯಲ್ಲೂ ಸಹಿತ ನಿಮ್ಗೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಮನೆಯಲ್ಲೇ ನೀವು ಅಂಗಡಿ ಥರ ಯಾವ ಥರ ಟೈಮಿಂಗ್ಸ್ ಇರುತ್ತೋ ಅದೇ ರೀತಿ ಟೈಮಿಂಗ್ಸನ್ನ ಇಟ್ಕೊಂಡು ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿ. ಬೆಳಗ್ಗೆ 10 ಗಂಟೆಗೆ ಅಂದರೆ 10 ಗಂಟೆಗೆ ನಾನು ಎಲ್ಲ ಕೆಲಸ ಮಾಡಿ ರೆಡಿ ಇರ್ತೀನಿ. ನಾನು ಇಷ್ಟು ಬಟ್ಟೆನ ಹೊಲಿತೀನಿ, ಇವತ್ತು ಇಷ್ಟು ಜನಕ್ಕೆ ಕೊಡ್ತೀನಿ, ನಾನು ಇವತ್ತು ಏನಾದರೂ ಹೊಸದಾಗಿ ಕಲಿತೀನಿ ಅನ್ನೋ ಥರ ನೀವು ಒಂದು ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡಬೇಕು. ಬಂದಿರೋ ದುಡ್ಡಲ್ಲಿ ನಾನು ಇಷ್ಟು ಸೇವಿಂಗ್ಸ್ ಮಾಡ್ತೀನಿ, ಇಷ್ಟು ಖರ್ಚು ಮಾಡ್ತೀನಿ. ಇವತ್ತು ನೀವು 4 ಬ್ಲೌಸ್ ಹೊಲಿದ್ರಿ, 1,000 ರೂಪಾಯಿ ಬಂತು ಅಂತಂದರೆ ಆ 1,000 ರೂಪಾಯಿಗೂ ಇನ್ನೇನೋ ತಗೊಳ್ಳೋದಲ್ಲ. ಅದರಲ್ಲಿ ಎಷ್ಟು ಸೇವಿಂಗ್ಸ್ ಆಗುತ್ತೋ ಅಷ್ಟು ಸೇವಿಂಗ್ಸ್ ಮಾಡಬೇಕು. ನಮಗೆ ಕೆಲಸ ಮಾಡೋಕ್ಕೆ ಆಗದೇ ಇರೋ ಅಂಥ ವಯಸ್ಸಲ್ಲಿ ನಮಗೆ ಆ ದುಡ್ಡು ನಮಗೆ ಉಪಯೋಗ ಬರುತ್ತೆ. ನಿಮಗೆ ಪೂರ್ತಿ ಈಗ 1,000 ರೂಪಾಯಿ ಅಮೌಂಟ್ ಬಂತು ಅಂತಂದರೆ ಅದರಲ್ಲಿ ನಿಮಗೆ 700 ರೂಪಾಯಿ ಖರ್ಚು ಮಾಡಿದ್ರು 300 ರೂಪಾಯಿ ಆದರೂ ಉಳಿಸ್ತೀನಿ ಅನ್ನೋದನ್ನ ತಿಳ್ಕೊಬೇಕು. ನೋಡಿ, ನಾನು 4 ಬ್ಲೌಸನ್ನು ಒಟ್ಟಿಗೆ
ಹಾಕ್ಕೊಂಡು ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ. ಇದರಿಂದ ನನಗೆ ಟೈಮ್ ಅನ್ನೋದು ಉಳಿತು. ನೋಡಿ ನಾನಿವಾಗ 4 ಬ್ಲೌಸು ಬೇರೆ ಬೇರೆದು ಕಟ್ ಮಾಡಬೇಕು ಅನ್ನಂಗಿದ್ದಿದ್ರೆ 9 ಗಂಟೆ ಕೂತು 10 ಗಂಟೆ ತನಕ ನನಗೆ ಕಟಿಂಗ್ ಆಗೋದು, 1 ಅವರ್ ಆದರೂ ಬೇಕಾಗಿತ್ತು. ಅದೇ ಒಂದೇ ಅಳತೆದಾಗಿರೋದ್ರಿಂದ ನಾನು 9:30 ಕೂತೆ 10 ಗಂಟೆ ಅನ್ನೋಷ್ಟೊತ್ತಿಗೆ ಕಟ್ಟಿಂಗ್ ಮಾಡಾಗಿತ್ತು. ಯಾಕಂದರೆ ಒಂದೇ ಅಳತೆದು ನಮಗೆ ಎಷ್ಟು 1.25 ಅವರ್ ಟೈಮನ್ನು ಉಳಿಸ್ಕೊಟ್ಬಿಡ್ತು. ಹೀಗಾಗಿ ನಾವು ಟೈಮನ್ನು ಉಳಿಸ್ಬೇಕು, ದುಡ್ಡನ್ನು ಉಳಿಸ್ಬೇಕು, ಕೆಲಸನೂ ಚೆನ್ನಾಗಿ ಮಾಡಬೇಕು. ನಾನು ಅದರಿಂದ ಹೇಳೋದು, ನಿಮಗೆ ಕೆಲಸ ಚೆನ್ನಾಗಿ ಬರ್ತಾ ಇದೆ, ನೀವು ಹೊಸದಾಗಿ ಏನೋ ಒಂದು ಕ್ರಿಯೇಟಿವ್ ಆಗಿ ಸ್ಟಿಚ್ ಮಾಡ್ತಿದ್ದೀರಾ ಅಂದರೆ ಆದಷ್ಟು ಮನೇಲಿ ಮಾಡಿ, ಪರವಾಗಿಲ್ಲ. ಯಾಕಂದರೆ ನನಗೆ ಒಂದು ತುಂಬಾ ಅನುಕೂಲ ಅಂತಂದರೆ ಮಕ್ಕಳ ಎಜುಕೇಷನಿಗೂ ನಾನು ಯೋಚನೆ ಮಾಡಿದೆ. ನಾನು ಶಾಪ್ ಅಂತೇಳಿ ಹೋಗಿಬಿಟ್ರೆ ನನ್ನ ಮಕ್ಕಳಿಗೆ ಓದೋದಕ್ಕೆ ಭವಿಷ್ಯ ಹಾಳಾಗಿಬಿಡತ್ತೆ, ಮತ್ತು ಅವ್ರನ್ನ ದಾರಿಗೆ ತರೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅವಾಗ ಶಾಪ್ ಮಾಡಲಿಲ್ಲ. ಮತ್ತು ನಮ್ಮ ಯಜಮಾನ್ರಿಗೂ ಸ್ವಲ್ಪ ಆರಾಮ ಇರ್ತಿರ್ಲಿಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಇರಬೇಕಾಗಿತ್ತು ಅವ್ರು ನೋಡಿಕೊಂಡು. ಆದ್ದರಿಂದ ಅದಕ್ಕೂ ಒಂದು ಕಾರಣದಿಂದ ನಾನು ಶಾಪನ್ನು ಮಾಡಿಲ್ಲ. ಮತ್ತು ನಮಗೆ ಈಗ ಶ್ರಾವಣ ಅಂತ ಹೇಳಿ ಮತ್ತು ಹಬ್ಬಗಳು ಈ ರೀತಿ ಬಂದಾಗ ನಾವು ಶಾಪನ್ನು 3-4 ದಿವಸ ಬಾಗಿಲು ಹಾಕಿದ್ವಿ ಅಂತ ಅಂದರೆ ನಮಗೆ ಕಸ್ಟಮರ್ ಅಲ್ಲಿಂದ ಹೋಗ್ತಾರೆ. ಆದರೆ ನಾನು ಮನೇಲೇ ಟೈಲರಿಂಗ್ ಮಾಡೋದ್ರಿಂದ ನನ್ನ ಒಂದು ಕಸ್ಟಮರ್ ಸಹಿತ ಎಲ್ಲಿಗೂ ಹೋಗಲ್ಲ. ಮನೆಗೆ ಬಂದರು ಅಂದರೆ ನಾನು ಎನಿ ಟೈಮ್ ಮನೇಲೇ ಇರ್ತೀನಿ. ಅಕಸ್ಮಾತ್ ಮನೆಗೆ ಬಂದು ನಾನು ಇಲ್ಲ ಅಂದರೆ ನಾನು ಫೋನ್ ನಂಬರ್ ಹಾಕಿದ್ದೀನಿ ಮನೆ ಎದುರುಗಡೆನೆ, ಅಲ್ಲಿಂದ ಫೋನ್ ಮಾಡಿಬಿಡ್ತಾರೆ. ನಾನು ಇಲ್ಲೇ ಸುತ್ತಮುತ್ತಲು ಹೋಗಿದ್ರು ಬಂದ್ಬಿಟ್ಟು ನಾನು ಬಟ್ಟೆಗಳನ್ನು ಇಸ್ಕೊಳ್ತೀನಿ. ಹಾಗೆ ನೀವು ದುಡ್ಡನ್ನು ಸೇವಿಂಗ್ಸ್ ಮಾಡಬೇಕು ಅನ್ನಂಗಿದ್ರೆ ಬೆಸ್ಟ್ ಆಪ್ಷನ್ ಅಂದರೆ ಮನೇಲಿ ಟೈಲರಿಂಗ್ ಮಾಡೋದು. ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ತುಂಬಾ ಒಂದು ಟೈಮು ನಿಮಗೆ ತುಂಬಾ ಸಿಗುತ್ತೆ, ಮತ್ತು ದುಡ್ಡನ್ನು ಸಹಿತ ಸೇವಿಂಗ್ಸ್ ಮಾಡ್ಬೋದು. ನೋಡಿ ಆದಷ್ಟು ಕೆಲವರಿಗೆ ಹೇಗಾಗುತ್ತೆ ಪಾಪ ಅಂದರೆ ಎಷ್ಟೇ ಮನೇಲಿ ಅವರಿಗೆ ಸ್ಟಿಚಿಂಗ್ ಮಾಡೋದಕ್ಕೆ ಕೂತ್ಕೊಬೇಕು ಅಂದರೆ ಮನೇಲಿ ಸಾಧ್ಯವಾಗ್ತಿರಲ್ಲ. ಅವರು ಮನೇಲಿ ಯಾರಾದರೂ ನಿಮ್ಮ ಮನೆ ಮತ್ತೊಬ್ಬರು ನೋಡ್ಕೊಳ್ಳೋರು ಇದ್ದಾರೆ ಅಂದರೆ ನೀವು ಇಷ್ಟು ಕೆಲಸ ಅಂತ ನೀವು ಮಾಡಿಟ್ಟು ಶಾಪ್ಗೆ ಹೋಗ್ಬೋದು. ಇಲ್ಲ ನಮ್ಮ ಮನೇಲಿ ನಾನು ದಿನ ಇಡೀ ನಾನು ಒಬ್ಬಳೇ ಇರೋದು ಅಂತಂದರೆ ಗಂಡ ಮಕ್ಕಳು ಎಲ್ಲ ಡ್ಯೂಟಿಗೆ ಶಾಲೆಗೆ ಹೋದ್ಮೇಲೆ ನೀವು ಆರಾಮಾಗಿ ಮನೇಲಿ ಟೈಲರಿಂಗ್ ಮಾಡ್ಬೋದು. ಆದರೆ ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನಾನು RG ಟೈಲರಿಂಗ್ ಕ್ಲಾಸಲ್ಲಿ ಮನೇಲಿ ಟೈಲರಿಂಗ್ ಮಾಡುವವರು ಈ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ವೀಡಿಯೋಸ್ಗಳನ್ನು ಹಾಕಿದ್ದೀನಿ. ಆ ವಿಡಿಯೋಸ್ ನೋಡಿ. ಯಾಕಂದರೆ ಮನೇಲಿ ಟೈಲರಿಂಗ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ಸಮಸ್ಯೆನ ಎದುರಿಸ್ತಿರ್ತೀರ. ಯಾಕಂದರೆ ನಾವು ಕತ್ರಿ ಕೆಲಸ ಅನ್ನೋದು ಮತ್ತು ಸ್ಟಿಚಿಂಗ್ ಕೆಲಸ ಅನ್ನೋದು ಕಟ್ ಮಾಡೋದು ಹೊಲಿಯೋದು ಮಾಡ್ತಾ ಇರೋದ್ರಿಂದ ನಮ್ಮ ಜೀವನನೂ ಸಹಿತ ಅಷ್ಟೊಂದು ಸುಧಾರಿಸಲ್ಲ. ಯಾಕಂದರೆ ಇಂಪ್ರೂವ್ಮೆಂಟ್ ಆಗೋದೇ ಇಲ್ಲ. ಆದರೆ ಕೆಲವೊಂದು ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನನ್ನ RG ಟೈಲರಿಂಗ್ ಕ್ಲಾಸಲ್ಲೇ ಮನೇಲಿ ಟೈಲರಿಂಗ್ ಮಾಡುವವರು ಏನೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ನಾನು ವೀಡಿಯೋಸ್ ಹಾಕಿದ್ದೀನಿ. ಆದಷ್ಟು ಅದನ್ನು ನೋಡಿಬಿಟ್ಟು ನೀವು ಸಹಿತ ಸೇವ್ ಮಾಡಿಕೊಂಡು ಆ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಮನೇಲಿ ಟೈಲರಿಂಗ್ ಮಾಡ್ತಾಯಿದ್ರು ಸಹಿತ ನೀವು ಎಲ್ಲರಿಗಿಂತ ಇಂಪ್ರೂವ್ಮೆಂಟ್ ಆಗ್ತೀರಾ, ಹೆಚ್ಚೆಚ್ಚು ಬಟ್ಟೆಗಳನ್ನು ಹೊಲಿತೀರಾ. ಹಾಗೆ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಹಾಗೆ ಈ ವಿಡಿಯೋಸನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಮೋಟಿವೇಶನ್ ವೀಡಿಯೋದೊಂದಿಗೆ ಮತ್ತೆ ಬರ್ತಾ ಇರ್ತೀನಿ, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಕೊಡ್ತಾ ಇರ್ತೀನಿ. ತುಂಬ ವೀಡಿಯೋಸ್ ಅಂದರೆ ಕೆಲವೊಂದು ಮಾಹಿತಿ ಬಗ್ಗೆ ಕೇಳಿದರೆ ಅದನ್ನೆಲ್ಲದನ್ನು ಹೇಳ್ತೀನಿ. ಓಕೆ, ಬಾಯ್.